ಹೇ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿದ್ದೀನಿ. ಸೊ ಇದು ವಿಡಿಯೋ ನೋಡಿ ನಿಮ್ಗೆ ಈಗಾಗಲೇ ಗೊತ್ತಾಗಿರುತ್ತೆ. ನಾನು ಇವತ್ತು ವಿಡಿಯೋ ಮಾಡ್ತಾ ಇರೋದು ಹರ್ಬಲ್ ಹೇರ್ ಆಯಿಲ್ ಬಗ್ಗೆ. ಸೊ ಏನಿಲ್ಲ ಅಂದರೂ ನಾನು ಆಲ್ಮೋಸ್ಟ್ ಒಂದು 3 ಇಯರ್ಸಿಂದ ಈ ರೀತಿ ಎಣ್ಣೆನ ಮನೆಯಲ್ಲೇ ಮಾಡ್ಕೊತಾ ಇದ್ದೀನಿ. ಇದು ನನಗೆ ತುಂಬ ಎಫೆಕ್ಟಿವ್ ಅಂತಲೂ ಅನಿಸಿದೆ, ರಿಸಲ್ಟು ಸಹ ಸಿಕ್ಕಿದೆ. ಹಾಗೆ ನನಗೆ ಕೆಲವೊಂದು ಔಟ್ಸೈಡ್ ಎಣ್ಣೆ ಎಲ್ಲ ಯೂಸ್ ಮಾಡಿದ್ರೆ ಆ ಸ್ಮೆಲ್ಗೆ ತಲೆನೋವೆಲ್ಲ ಬರ್ತಾ ಇತ್ತು. ಬಟ್ ನಾನು ಈ ಆಯಿಲ್ ಯೂಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಆದಮೇಲೆ ನನಗೆ ತಲೆನೋವೆಲ್ಲ ಕ್ರಮೇಣವಾಗಿ ಕಡಿಮೆ ಸಹ ಆಗಿದೆ. ಮತ್ತು ಏರ್ ಫಾಲು ಅಷ್ಟೇ ಗ್ರ್ಯಾಜುಯಲಿ ಕಡಿಮೆ ಆಗಿದೆ. ಸೊ ಇದು ಮಾಡೋದು ತುಂಬ ಈಸಿ, ಮನೆಯಲ್ಲೇ ಸಿಗೋ ಹರ್ಬ್ಸ್ಗಳನ್ನ ಯೂಸ್ ಮಾಡ್ಕೊಂಡು ಮಾಡ್ಬೋದು. ಸೊ ನನಗೆ ಗೊತ್ತಲ್ವಾ ನಾನು ಏನೇನು ಯೂಸ್ ಮಾಡ್ತೀನಿ ಅಂತ. ಸೊ ಬೇಕಾಗಿರೋ ಗಿಡಗಳನ್ನ ನಾನು ಮನೆಯಲ್ಲೇ ಹಾಕೊಂಡ್ಬಿಟ್ಟಿರ್ತೀನಿ. ನಾನಿಲ್ಲಿ ಇವಾಗ ಒಂದೆಲ್ಗ ತೊಗೊತೀನಿ. ಒಂದೆಲ್ಗ ಎಲ್ರಿಗೂ ಗೊತ್ತೇ ಇರುತ್ತೆ ಅಂತ ಅನ್ಕೊತೀನಿ. ಸೊ ಇದಂತೂ ಹೇರ್ ಗ್ರೋತ್ ಪ್ರಮೋಟ್ ಮಾಡಲಿಕ್ಕೆ ದಿ ಬೆಸ್ಟ್ ಅಂತಲೇ ಹೇಳ್ಬೋದು. ನಾನು ಆಲ್ಮೋಸ್ಟ್ ಇಲ್ಲಿ ಎಷ್ಟು ಕಾಣ್ತಿದೆಯಲ್ವಾ, 1-2 ಹಿಡಿಯಷ್ಟು ಕಿತ್ಕೊಳ್ತಾ ಇದ್ದೀನಿ. ಇದು ಕಟ್ ಮಾಡಿದ್ಮೇಲೆ ವಿತಿನ್ 1 ವೀಕಲ್ಲಿ ಮತ್ತೆ ಹೀಗೆ ಚಿಗುರೆ ಇರುತ್ತೆ. ನಾನು ಇದನ್ನು ವಾರದಲ್ಲಿ ಒಂದ್ಸಲ ಆದರೂ ಕಟ್ ಮಾಡ್ತಾನೆ ಇರ್ತೀನಿ. ಇದನ್ನು ನಾನು ಕೆಲವೊಮ್ಮೆ ಅಡುಗೆಗೂ ಯೂಸ್ ಮಾಡ್ತೀನಿ. ಇದರಲ್ಲಿ ಚಟ್ನಿ ತುಂಬ ಚೆನ್ನಾಗಿರುತ್ತೆ. ನೀವು ನಾರ್ಮಲ್ ಏನು ಅಡುಗೆ ಮಾಡ್ತೀರಾ ಅಲ್ವಾ, ಅದ್ರ ಜೊತೆ 2ರಿಂದ 3 ಎಲೆ ಹಾಕ್ತಾ ಇರಿ. ಇನ್ ಕೇಸ್ ನಿಮ್ಮ ಮನೇಲಿ ಚಿಕ್ಕ ಮಕ್ಕಳೇನಾದರೂ ಇದ್ದರೆ ನೀವು ಅರ್ಲಿ ಮಾರ್ನಿಂಗ್ ಅವ್ರಿಗೆ ಕೊಡ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಇನ್ನೊಂದು ಗಿಡ ಲೆಮನ್ ಗ್ರಾಸ್ ಇತ್ತು. ಕೆಲವೊಮ್ಮೆ ನಾಯಿ ಬಂದು ಅದು ತಿನ್ಕೊಂಡ್ಬಿಡುತ್ತೆ. ಅದಕ್ಕೆ ಲೆಮನ್ ಗ್ರಾಸ್ ಅಂದರೆ ಅದೇನು ಇಷ್ಟ ಅಂತ ನನಗೆ ಗೊತ್ತಿಲ್ಲ, ಅದರಲ್ಲಿ ಏನು ಸಿಗುತ್ತೆ ಅಂತಲೂ ಗೊತ್ತಿಲ್ಲ. ಆ ಪಾಟ್ ಎಷ್ಟೇ ಮೇಲಿಟ್ರೂ ಬೀಳಿಸ್ಬಿಟ್ಟು ಆ ಗಿಡನೆಲ್ಲ ತಿನ್ಕೊಂಡು ಹೋಗಿರುತ್ತೆ. ಸೊ ನಾನು ನೋಡೋವರೆಗೂ ನೋಡಿದೆ, ಬಿಟ್ಬಿಟ್ಟೆ, ನೀನು ತಿಂತಾ ಇರು, ಅದು ಚಿಗುರುತ್ತಾ ಇರುತ್ತೆ ಅಂತ. ಸೊ ಇಲ್ಲಿ ಒಂದೆಲ್ಗ ತೊಗೊಂಡೆ. ಹಾಗೆ ಅದ್ರ ಜೊತೆಗೆ ಇಲ್ಲಿ ತುಳಸಿ ಸಹ ತೊಗೊತಾ ಇದ್ದೀನಿ. ಇದು ಸ್ವಲ್ಪ ವಿಂಟರ್ ಸೀಸನ್ ಆಗಿರೋದ್ರಿಂದ ಗಿಡ ಎಲ್ಲ ಅಷ್ಟಕ್ಕಷ್ಟೇ ಇದೆ, ಬಟ್ ಸ್ಟಿಲ್ ಇರೋದ್ರಲ್ಲಿ ದಿ ಬೆಸ್ಟ್ನ ತೊಗೊಂಡೆ. ಇದರಲ್ಲಿ ತೆನೆ ಹೊಡೆದಿರುತ್ತಲ್ವ, ನಾನು ಅದನ್ನೇ ಯೂಸ್ ಮಾಡ್ತೀನಿ. ಆ್ಯಕ್ಚುಲಿ ಅದರಲ್ಲಿ ಸೀಡ್ಸ್ ಎಲ್ಲ ಇರುತ್ತಲ್ವ, ಇನ್ನೂ ಎಫೆಕ್ಟಿವ್ ಅನಿಸುತ್ತೆ ಅಂತ ಹೇಳಿ ನಾನು ಅದನ್ನೇ ಯೂಸ್ ಮಾಡ್ತೀನಿ. ನೋಡಿ ಇದರಲ್ಲೇ ಇಷ್ಟೊಂದು ಸಿಗುತ್ತೆ ಗೊತ್ತಾ. ನೋಡಿ 2 ಹಿಡಿಯಷ್ಟು ಇದು ಒಂದೆಲ್ಗ ತೊಗೊಂಡಿದ್ದೀನಿ. ಹಾಗೆ 1 ಹಿಡಿ ಆಗೋಷ್ಟು ತುಳಸಿ ತೊಗೊಂಡೆ. ಸೊ ಇದು ಗೊತ್ತಿರುತ್ತೆ ಎಲ್ರಿಗೂ, ಗಂಗಾಬಟ್ಲು ಗಿಡ ಅಂತೀವಿ, ನನಗೆ ಬೇರೆ ಹೆಸರೇನು ಗೊತ್ತಿಲ್ಲ. ಸೊ ಇದನ್ನು ಸಹ 1-2 ಗೊಂಚಲು ತೊಗೊತೀನಿ. ಜಾಸ್ತಿ ಏನು ತೊಗೊಳೋದಿಲ್ಲ. ಸ್ವಲ್ಪ ಅದು ಗಿಡ ಮುಂದೆಗಡೆ ತುದಿ ಬಂದಿರುತ್ತಲ್ವ, ನೀವು ಎಲೆ ಬೇಕಿದ್ರೂ ತೊಗೊಬೋದು, ಅಥವಾ ಗಿಡ ಫುಲ್ ಬೇಕಿದ್ರೂ, ಗಿಡ ಅಂದರೆ ಮುಂದೆಗಡೆ ಮಾತ್ರ ಬಂದಿರುತ್ತಲ್ವ ಮತ್ತೇನೆ ಅದನ್ನು ಸಹ ತೊಗೊಳ್ಬೋದು. ನನಗೆ ಸ್ವಲ್ಪ ಜಾಸ್ತಿ ದಾಸವಾಳ ಎಲೆಗಳು ಬೇಕಿತ್ತು. ಬಟ್ ಈ ಗಿಡ ನೋಡಿದ್ರೆ ನಂಗೆ ಕೀಳ್ಲಿಕ್ಕೆ ಮನ್ಸು ಬರ್ತಾ ಇರಲಿಲ್ಲ. ಯಾಕಂದರೆ ಇದು ಇನ್ನೂ ಹೊಸ್ದಾಗಿ ಹಾಕಿರೋ ಗಿಡ, ಒಂದೇ ಒಂದು ಹೂ ಬಿಟ್ಟಿದೆ ಇಲ್ಲಿವರೆಗೂ, ರೀಸೆಂಟಾಗಿ ಹಾಕಿರೋದು. ಸೊ ಜಾಸ್ತಿ ಎಲೆ ಕೀಳ್ಲಿಕ್ಕೆ ಮನ್ಸು ಬರಲಿಲ್ಲ. ಹಾಗಾಗಿ ಒಂದು 3-4 ಎಲೆ ಕಿತ್ಕೊಂಡೆ ಅಷ್ಟೇ. ಸೊ ಇದ್ರ ಜೊತೆಗೆ ನಾನು ಬೇರೆ ಏನು ಯೂಸ್ ಮಾಡ್ತೀನಿ ಅಂದರೆ, ಇಲ್ಲಿ ನೋಡ್ತಿರ್ಬೋದು ನೀವು, ಒಂದು ದೊಡ್ಡ ತಟ್ಟೆಲ್ಲೇ ಇಟ್ಬಿಟ್ಟಿದ್ದೀನಿ. 2-3 ವೀಳ್ಯದೆಲೆ, 2 ಹಿಡಿ ಆಗುವಷ್ಟು ಕರ್ಬೇವಿನ ಸೊಪ್ಪು, 1 ಹಿಡಿ ಬೇವಿನ ಸೊಪ್ಪು, ಹಾಗೆ ರೋಸ್ಮೇರಿ ನಿಮಗೆ ಲೋಕಲ್ ಶಾಪ್ಸಲ್ಲಿ ಸಿಗಲಿಲ್ಲ ಅಂದರೆ ಈ ತರಕಾರಿ ಎಲ್ಲ ಮಾರ್ತಾರಲ್ವ, ಅಲ್ಲಿ ಸಿಗುತ್ತೆ, ಮತ್ತು ಆನ್ಲೈನಲ್ಲೂ ಸಿಗುತ್ತೆ. ನೋಡಿ ಅದನ್ನೆಲ್ಲ ನಾನು ಚೆನ್ನಾಗಿ ತೊಳೆದು ಬಿಸಿಲಲ್ಲಿ ಒಣಗೋದಕ್ಕೆ ಅಂತ ಇಟ್ಟಿದ್ದೀನಿ. ಯಾಕಂದರೆ ನಾನು ಹೇಳಿದೆ ಅಲ್ವಾ, ಕನ್ಸ್ಟ್ರಕ್ಷನ್ ನಡೀತಾ ಇದೆ ಮನೆ ಹತ್ರ. ಸೊ ಫುಲ್ಲು ಸಿಮೆಂಟ್ ಧೂಳೆ ಇರುತ್ತೆ ಎಲ್ಲದರಲ್ಲೂ. ಹಾಗೆ ಡೈರೆಕ್ಟಾಗಿ ಯೂಸ್ ಮಾಡ್ಲಿಕ್ಕೆ ಮನ್ಸು ಬರಲಿಲ್ಲ. ಹಾಗಾಗಿ ತೊಳೆದು ಒಂದು ಬಟ್ಟೆ ಮೇಲೆ ಕಂಪ್ಲೀಟ್ ಬಿಸಿಲಲ್ಲೇ ಡ್ರೈ ಆಗಲಿ ಅಂತ ಬಿಟ್ಬಿಟ್ಟಿದ್ದೀನಿ. ಸೊ ಎಣ್ಣೆ ಅಂದಮೇಲೆ ಮೇಯ್ನಾಗಿ ಬೇಕಾಗಿರೋದು ಆಮ್ಲ ಅಲ್ವಾ. ಸೊ ಬೆಟ್ಟದ ನೆಲ್ಲಿಕಾಯಿ ಇರಲೇಬೇಕು. ಸೊ ನಾನು ಒಂದು 3 ದಪ್ಪದ ಬೆಟ್ಟದ ನೆಲ್ಲಿಕಾಯಿ ತೊಗೊಂಡಿದ್ದೀನಿ. ನೋಡಿ ಇದೆಲ್ಲ ಕಂಪ್ಲೀಟ್ ಡ್ರೈ ಆಗಿದೆ. ಇದು ಕಡ್ಡಿ ಎಲ್ಲ ತೆಗೆದ್ಬಿಟ್ಟು ನಾನು ಎಲೆ ಎಲ್ಲ ಸಪ್ರೇಟ್ ಮಾಡ್ಕೊತೀನಿ. ಸೊ ಇದ್ರ ಜೊತೆಗೆ ಮೆಂತ್ಯ ಮತ್ತು ಕಲುಂಜಿನ ಯೂಸ್ ಮಾಡ್ತಾ ಇದ್ದೀನಿ. ಕಲುಂಜಿ ನೋಡೋದಕ್ಕೆ ಕಪ್ಪು ಥರ ಇರುತ್ತೆ, ಅದು ಗಂದಿಗೆ ಅಂಗಡಿಯಲ್ಲಿ ಸಿಗುತ್ತೆ. ಅದು ಹೇರ್ನ ಗ್ರೋತ್ ಮಾಡಲಿಕ್ಕೆ ಮತ್ತು ವೈಟ್ ಹೇರ್ಸ್ನ ರೆಡ್ಯೂಸ್ ಮಾಡುತ್ತೆ. ಮತ್ತು ಇದು ಬೆಟ್ಟದ ನೆಲ್ಲಿಕಾಯಿ ಮತ್ತು ಸ್ವಲ್ಪ ಶುಂಠಿನ ತುರಿದಿಟ್ಕೊಂಡಿದ್ದೀನಿ. ಶುಂಠಿ ಆಪ್ಷನಲ್, ನಗಬೇಡಿ ಶುಂಠಿನೂ ಯೂಸ್ ಮಾಡ್ತಾರಾ ಅಂತ. ಶುಂಠಿ ಏನು ಬ್ಲಡ್ ಸರ್ಕ್ಯುಲೇಷನ್ನ ಹೆಚ್ಚಿಸುತ್ತೆ, ಹಾಗಾಗಿ ಯೂಸ್ ಮಾಡ್ತೀನಿ. ಕೊಬ್ಬರಿ ಎಣ್ಣೆ, ಹರಳೆಣ್ಣೆ ತೊಗೊಂಡಿದ್ದೀನಿ. ಇವೆರಡು ಗಾಣದ ಎಣ್ಣೆಗಳು. ಕೊಬ್ಬರಿ ಎಣ್ಣೆ ಸ್ವಲ್ಪ ಗಟ್ಟಿಯಾಗಿತ್ತು, ಹಾಗಾಗಿ ಬಿಸಿನೀರಲ್ಲಿ ಇಟ್ಟಿದ್ದೀನಿ. 1 ಲೀಟರ್ ಫುಲ್ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತೀನಿ. ಹರಳೆಣ್ಣೆನ 1-2 ಲೋಟದಷ್ಟು ಯೂಸ್ ಮಾಡ್ತೀನಿ. ಸೊ ಮೊದಲು ನಾನಿಲ್ಲಿ ಒಂದು ಅಗಲವಾದ ಪಾತ್ರೆ ತೊಗೊಳ್ಳಿ. ನೀವು ನನ್ನ ಹತ್ರ ಸದ್ಯಕ್ಕೆ ಇದ್ದಿದ್ದಂಥ ಅಗಲವಾದ ಪಾತ್ರೆ ಅಂದರೆ ಬಾಣಲಿ ಮಾತ್ರ. ಸೊ ಹಾಗಾಗಿ ನಾನು ಬಾಣಲಿನೇ ಯೂಸ್ ಮಾಡ್ತಾ ಇದ್ದೀನಿ. ಬಾಣಲಿ ಸ್ವಲ್ಪ ಕಾದಾದ್ಮೇಲೆ ನಾನು ಶುಂಠಿ ಮತ್ತು ಬೆಟ್ಟದ ನೆಲ್ಲಿಕಾಯಿ ತುರಿದಿಟ್ಕೊಂಡಿದ್ದೆ ಅಲ್ವಾ, ಅದನ್ನು ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಫ್ರೈ ಮಾಡಬೇಕಾದ್ರೆ ಅರೋಮಾ ರಿಲೀಸ್ ಆಗುತ್ತೆ, ಹಾಗೆ ಅದರಲ್ಲಿರೋ ನೀರಿನ ಅಂಶ ಕಡಿಮೆ ಆಗುತ್ತೆ. ಇದು ಫ್ರೈ ಮಾಡ್ತಾ ಮಾಡ್ತಾ ಒಣಕೊಬ್ಬರಿ ತುರಿದ್ರೆ ಹೇಗೆ ಬರುತ್ತಲ್ವ, ಸೊ ಹಾಗಾಗುತ್ತೆ. ಹಾಗೆ ಇರುತ್ತೆ. ಕಲರ್ ಚೇಂಜ್ ಆಗುತ್ತೆ ಅಂತ ಹೇಳಲಿಕ್ಕೆ ಹೋದೆ, ಕಲರ್ ಸ್ವಲ್ಪ ಚೇಂಜ್ ಆಗುತ್ತೆ, ಬ್ರೌನ್ ಕಲರ್ ಬರುತ್ತೆ. ಅದು ಬಂದಾದ್ಮೇಲೆ ನಾನು ಮೆಂತ್ಯ, ಲವಂಗ ತೊಗೊಂಡಿದ್ದೆ, 7-8 ಲವಂಗ ಕಂಪ್ಲೀಟ್ಲಿ ಆಪ್ಷನಲ್, ಬಟ್
ತುಂಬಾ ಎಫೆಕ್ಟಿವ್ ಇರುತ್ತೆ. ಅದಂತೂ ಲವಂಗದ ಎಣ್ಣೆ ಅಂತಾನೆ ಮಾರ್ತಾರೆ, ನಿಮಗೆ ಗೊತ್ತಿರುತ್ತೆ. ಹಾಗೆ ಮೆಂತ್ಯ ಮತ್ತೆ ಕಲುಂಜಿನ ಈಕ್ವಲ್ ಅಲ್ಲಿ ತಗೊಂಡಿದ್ದೆ, ಅದನ್ನು ಯೂಸ್ ಮಾಡ್ತಾ ಇದ್ದೀನಿ. ಮೆಂತ್ಯ ಫ್ರೈ ಮಾಡ್ತಾ ಮಾಡ್ತಾ ಸ್ಮೆಲ್ ತುಂಬಾ ಚೆನ್ನಾಗಿ ರಿಲೀಸ್ ಆಗುತ್ತೆ. ಹಾಗೆ ಆ ಕಲುಂಜಿ ಕಪ್ಪೆಳ್ ತರ ಇದೆಯಲ್ವಾ, ಅದು ಕಪ್ಪೆಳ್ಳಲ್ಲ, ಕನ್ಫ್ಯೂಸ್ ಆಗ್ಬೇಡಿ. ಅದು ಅಷ್ಟೇ ಪಟ ಪಟ ಅನ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆಗಾದ್ಮೇಲೆ ನಾನು ಈ ಸೊಪ್ಪುಗಳೆಲ್ಲ ಇತ್ತಲ್ವಾ, ಅದನ್ನ ಸ್ವಲ್ಪ ಕೈಯಲ್ಲೇ ಮುರಿದು ಸೇರಿಸ್ಕೊಂತಾ ಇದ್ದೀನಿ. ಯಾಕಂದ್ರೆ ಹಾಗೆ ಸೇರಿಸಿದ್ರೆ ತುಂಬಾ ದೊಡ್ಡದಾಗಿರುತ್ತಲ್ವಾ, ಬಾಣ್ಲಿಯಲ್ಲಿ ಕೈ ಆಡ್ಸೋದಕ್ಕಾಗೋದಿಲ್ಲ, ಮತ್ತೆ ಎಣ್ಣೆಗೆಲ್ಲ ಜಾಗ ಸಾಲೋದಿಲ್ಲ. ಹಾಗಾಗಿ ಈ ತರ ಪೀಸ್ ಪೀಸ್ ಮಾಡಿ ಹಾಕೊಂಡಿದ್ದೀನಿ. ಇದನ್ನ ಚೆನ್ನಾಗಿ ಫ್ರೈ ಮಾಡಿ, ಫ್ರೈ ಮಾಡುವಾಗ ಮೀಡಿಯಂ ಫ್ಲೇಮಲ್ಲೇ ಇಡಿ. ಅದು ಸುಟ್ಟು ವಾಸನೆ ತರ ಬರಬೇಕು, ಅವಾಗ ಚೆನ್ನಾಗಿ ಬರುತ್ತೆ, ಎಣ್ಣೆನೂ ಚೆನ್ನಾಗಿರುತ್ತೆ, ಎಫೆಕ್ಟಿವ್ ಆಗಿರುತ್ತೆ. ಸೊ ನಾನು ಈ ತರ ಎಣ್ಣೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಕೊಂಡು ನನಗೆ ಮಾಡ್ಕೊಂತೀನಿ. ನಾನು ಏನಿಲ್ಲ ಅಂದ್ರೂ ಒಂದು 6 ರಿಂದ 7 ತಿಂಗಳವರೆಗೂ ಈ ಎಣ್ಣೆ ಬರುತ್ತೆ. ವಾರದಲ್ಲಿ 2 ರಿಂದ 3 ಸಲ ಹಚ್ತೀನಿ. ಈ ಎಣ್ಣೆ ಯೂಸ್ ಮಾಡೋದು ನಾನು ಒಬ್ಳೆ ಆಗಿರೋದ್ರಿಂದ ನನಗೆ ಬರುತ್ತೆ. ಮಿನಿಮಮ್ ಅಂದ್ರೂ 6 ಮಂತ್ಸ್ ಆದ್ರೂ ಬರುತ್ತೆ. ನಾನು ವರ್ಷದಲ್ಲಿ 1-2 ಸಲ ಈ ತರ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಇದು ಒಂದ್ ಸ್ವಲ್ಪ 1-2 ಅವರ್ ತಗೊಳುತ್ತೆ ಅಷ್ಟೇ. ಬಟ್ ಆಮೇಲೆ ಇಯರ್ ಫುಲ್ ನೆಮ್ಮದಿಯಾಗಿರ್ಬೋದು. ಎಣ್ಣೆ ತಗೊಂಬರ್ಬೇಕು ಅನ್ನೋದೇನೂ ಇಲ್ಲ, ಮಾಡಿಟ್ಕೊಂಡ್ಬಿಡ್ತೀನಿ. ನೋಡಿ, ಇದೆಲ್ಲ ಆಲ್ಮೋಸ್ಟ್ ಫ್ರೈ ಆದ್ಮೇಲೆ 1 ಲೀಟರ್ ಕೊಬ್ಬರಿ ಎಣ್ಣೆ ಇರಲಿಲ್ಲ, ಒಂದು ಅರ್ಧ ಇತ್ತು ಅನ್ಸುತ್ತೆ. ನಾನು ಅಷ್ಟನ್ನು ಸೇರಿಸ್ಕೊಂಡಿದ್ದೀನಿ. ಗಟ್ಟಿಯಾಗ್ಬಿಟ್ಟಿತ್ತಲ್ವಾ, ಬರ್ತಾ ಇರಲಿಲ್ಲ. ನಾನು ಬರೀ ಕೊಬ್ಬರಿ ಎಣ್ಣೆ ಮಾತ್ರ ಹಚ್ಚೋದಿಲ್ಲ, ಅದ್ರ ಜೊತೆ ಹರಳೆಣ್ಣೆನೂ ಮಿಕ್ಸ್ ಮಾಡಿ ಹಚ್ತೀನಿ. ಇನ್ ಕೇಸ್ ನಿಮಗೆ ಬೇಡ, ಹರಳೆಣ್ಣೆ ಎಲ್ಲರೂ ಯೂಸ್ ಮಾಡೋದಿಲ್ಲ, ಅದನ್ನ ಯೂಸ್ ಮಾಡೋ ಅಭ್ಯಾಸ ಇಲ್ಲ ಅನ್ನೋರು ಕೊಬ್ಬರಿ ಎಣ್ಣೆ ಮಾತ್ರನೇ ಸೇರಿಸ್ಕೊಬಹುದು. ಅಡಿಷ್ನಲಿ ಬೇಕಿದ್ರೆ ಬಾದಾಮ್ ಆಯಿಲ್, ಆಲ್ಮಂಡ್ ಆಯಿಲ್ ಸಿಗುತ್ತಲ್ವಾ, ಅದನ್ನು ಸೇರಿಸಿ. ನನಗೆ ಆ ಬಾದಾಮ್ ಆಯಿಲ್ ಔಟ್ಸೈಡ್ದು ಏನಂದ್ರೆ ಅದು ತುಂಬಾ ಸ್ಮೆಲ್ ಇರುತ್ತೆ, ನನಗೆ ತಲೆನೋವು ಬರುತ್ತೆ. ಸೊ ಹಾಗಾಗಿ ನಾನು ಆಲ್ಮಂಡ್ ಆಯಿಲ್ ಅಷ್ಟು ಯೂಸ್ ಮಾಡಿಲ್ಲ. ನಾನು ಯೂಸ್ ಮಾಡೋದು ಇವೆರಡೇ ಎಣ್ಣೆ. ಇದರಲ್ಲಿ ಮತ್ತೆ ಬೇವಿನ ಎಲೆನೂ ಅಷ್ಟೇ. ಇನ್ ಕೇಸ್ ಯಾರಿಗಾದ್ರೂ ಇಚ್ಚಿಂಗ್ ಅನ್ಸುತ್ತೆ ಅಂದ್ರೆ ನೀವು ಅದನ್ನ ಸ್ಕಿಪ್ ಮಾಡ್ಬೋದು, ಬಟ್ ಡ್ಯಾಂಡ್ರಫ್ಗೆ ಅದು ದಿ ಬೆಸ್ಟ್ ಅಂತಾನೆ ಹೇಳ್ತೀನಿ. ಹಾಗಾಗಿ ನನಗೆ ಏನು ಅಲರ್ಜಿ ಅಂತ ಅನ್ಸಿಲ್ಲ. ಸೊ ಹಾಗಾಗಿ ನಾನು ಯೂಸ್ ಮಾಡ್ತಾ ಇದ್ದೀನಿ ಬೇವಿನ ಎಲೆನ. ಮತ್ತೆ ಕೆಲವರು ಈರುಳ್ಳಿ, ಸಣ್ಣ ಈರುಳ್ಳಿನೂ ಸಹ ಆ್ಯಡ್ ಮಾಡ್ತಾರೆ, ಬೇಕಿದ್ರೆ ಆ್ಯಡ್ ಮಾಡ್ಕೊಳ್ಳಿ. ನಾನು ಆ್ಯಡ್ ಮಾಡಿಲ್ಲ, ಯಾಕಂದ್ರೆ ನನಗೆ ಆನಿಯನ್ ಸ್ವಲ್ಪ ಅಲರ್ಜಿಕ್ ಅನ್ನಿಸ್ತು, ಅದಕ್ಕೋಸ್ಕರ. ಇನ್ ಕೇಸ್ ತಿನ್ಲಿಕ್ಕೆ ನನಗೆ ಯಾವ ಫುಡ್ಡು ಅಲರ್ಜಿ ಇಲ್ಲ ಬಿಡಿ. ನನಗೆ ಎಣ್ಣೆ ಹಚ್ಚಿದ್ರೆ ಇನ್ ಕೇಸ್ ಏನಾದರೂ ಈರುಳ್ಳಿ ಹಾಕಿರೋದು ಹಣೆ ಮೇಲೆಲ್ಲ ಪಿಂಪಲ್ಸ್ ಆಗೋ ಥರ ಅನ್ಸುತ್ತೆ, ಮುಖ ಎಲ್ಲ ಕಡಿತಿರುತ್ತೆ. 1-2 ಸಲ ಟ್ರೈ ಮಾಡಿದೆ, ಆಗಲಿಲ್ಲ. ಮತ್ತೆ ಸಪ್ರೇಟ್ ಆನಿಯನ್ ಪ್ಯಾಕ್ನೂ ಸಹ ಒಂದ್ಸಲ ಹಾಕಿ ಟ್ರೈ ಮಾಡಿದೆ, ಸೇಮ್ ಆಯಿತು. ಸೊ ಹಾಗಾಗಿ ಅವತ್ತಿನಿಂದ ಈರುಳ್ಳಿನ ನಾನು ಏನಕ್ಕೂ ಯೂಸ್ ಮಾಡ್ತಾ ಇಲ್ಲ. ಮತ್ತೆ ಈರುಳ್ಳಿ ಹಾಕಿ ಇಟ್ರು ನನಗೇನೋ ಎಣ್ಣೆ ಒಂಥರ ಸ್ಮೆಲ್ ಬರುತ್ತೆ ಅಂತ ಅನ್ಸ್ಲಿಕ್ಕೆ ಸ್ಟಾರ್ಟ್ ಆಯಿತು. ಸೊ ಈರುಳ್ಳಿನ ನಾನು ಕಂಪ್ಲೀಟ್ ಆಗಿ ಸ್ಕಿಪ್ ಮಾಡ್ತೀನಿ. ಇನ್ ಕೇಸ್ ಬೇಕಂದ್ರೆ ಸಿಪ್ಪೆ ಯೂಸ್ ಮಾಡ್ಬೋದು, ಬಟ್ ನಾನು ಈರುಳ್ಳಿ ಸಿಪ್ಪೆ ಏನು ಯೂಸ್ ಮಾಡಲ್ಲ. ಇಷ್ಟೇ ಐಟಮ್ಸ್ ನಾನು ಯೂಸ್ ಮಾಡೋದು, ತುಂಬಾನೇ ಚೆನ್ನಾಗಿರುತ್ತೆ. ನೋಡಿ, ಇದು ಒಂದು ಸ್ವಲ್ಪ ಕುದ್ದಾದ್ಮೇಲೆ ನಾನು ಹರಳೆಣ್ಣೆನ ಸೇರಿಸ್ಕೊಂಡೆ. ಹರಳೆಣ್ಣೆ ಸೇರಿಸ್ದೆ ಅನ್ಸುತ್ತೆ ಅಲ್ವಾ? ಸೇರಿಸ್ದೆ. ನಾನು ವಾಯ್ಸ್ ಓವರ್ ಕೊಡ್ತಿದ್ದೆ ಅಲ್ವಾ, ಎಲ್ಲೋ ನೋಡ್ಕೊಂಡು ವಾಯ್ಸ್ ಓವರ್ ಕೊಡ್ತಾ ಇದ್ದೆ, ಸೊ ಗೊತ್ತಾಗ್ಲಿಲ್ಲ. ಸೊ ಇದು ಒಂದು ಸ್ವಲ್ಪ ಕಾದಾದ್ಮೇಲೆ ಹರಳೆಣ್ಣೆನೂ ಸಹ ಸೇರಿಸಿ ಇದು ಚೆನ್ನಾಗಿ ಕುದಿ ಬರಬೇಕು. ಚೆನ್ನಾಗಿ ಕುದಿಲಿ. 1 ಕುದಿ ಬಂದ್ರೆ ಸಾಕು, ಆಫ್ ಮಾಡಿಬಿಡಿ. ನೋಡಿ, ಇಷ್ಟು ಬಂದಿರ್ಬೇಕು. ಆಗಾಗ ಕೈ ಆಡಿಸ್ತಾ ಇರಿ, ಎಣ್ಣೆ ಅಲ್ವಾ ಬೇಗ ಉಕ್ಬಿಡುತ್ತೆ. ಅದು ಒಂದ್ಸಲ ಉಕ್ತು ಅಂದ್ರೆ ಎಣ್ಣೆನೂ ಹೋಯ್ತು, ಕ್ಲೀನ್ ಮಾಡೋದಕ್ಕೆ 2 ದಿನ ಬೇಕಾಗುತ್ತೆ. ಸೊ ಆಮೇಲೆ ನೀವು ನನ್ನನ್ನು ಬೈಕೊಂತೀರಾ, ಅದಕ್ಕೆ. ಸೊ ಆಫ್ ಮಾಡಿಬಿಡಿ, ಸಾಕು. ಅದು ಕಂಪ್ಲೀಟ್ ಆಗಿ ಕೂಲ್ ಆಗಬೇಕು. ಆಮೇಲೆ ಅದನ್ನ ನಾನು ಓವರ್ ನೈಟ್ ಹೀಗೆ ಬಿಟ್ಬಿಡ್ತೀನಿ, ಅದು ಇನ್ನೂ ಚೆನ್ನಾಗಿ ಅಬ್ಸರ್ವ್ ಆಗಲಿ ಅಂತ. ನಿಮ್ಗೆ ಇನ್ನೂ ಟಿಪ್ ಕೊಡ್ತೀನಿ, ನೀವು ಅದನ್ನ ಬಿಸಿಲಲ್ಲಿ ಇಡಿ. ಇನ್ ಕೇಸ್ ಏನಾದರೂ ಬಿಸಿಲು ಮನೆ ಹತ್ರನೇ ಚೆನ್ನಾಗಿ ಬೀಳ್ತಿದೆ ಅಂದರೆ ಬಿಸಿಲಲ್ಲಿ ಇಡಿ, ಇನ್ನೂ ಚೆನ್ನಾಗಿ ಅಬ್ಸರ್ವ್ ಆಗುತ್ತೆ. ವಿಟಮಿನ್ ಡಿನೂ ಸಹ ಇನ್ಕ್ಲೂಡ್ ಆಗುತ್ತೆ. ಮತ್ತೆ ಏನು ಗೊತ್ತಾ, ನಮ್ಮನೆ ಹತ್ರ ಕನ್ಸ್ಟ್ರಕ್ಷನ್ ನಡೀತಿತ್ತು ಅನ್ನಲ್ವಾ, ಹಾಗಾಗಿ ನಾನು ಔಟ್ಸೈಡ್ ಬಿಸಿಲಲ್ಲೆಲ್ಲ ಏನು ಇಡಲಿಲ್ಲ. ಮತ್ತೆ ಸಿಮೆಂಟ್ ಧೂಳೆಲ್ಲ ಬಂದು ಇದಕ್ಕೆ ಕುತ್ಕೊಳ್ಳುತ್ತೆ ಅಂತ. ಸೊ ನೆಕ್ಸ್ಟ್ ಡೇ ನಾನು ಇದನ್ನು ಸ್ವಲ್ಪ ಬಿಸಿ ಮಾಡಿಬಿಟ್ಟು ನಾನು ಏನು ಎಣ್ಣೆ ಬಾಟ್ಲ್ ಯೂಸ್ ಮಾಡ್ತೀನಲ್ವಾ, ಅದಕ್ಕೆ ಫಿಲ್ಟ್ರ್ ಮಾಡ್ಕೊತಾ ಇದ್ದೆ. ನೋಡಿ, ಇದು ಇಷ್ಟೇ. ಫಿಲ್ಟ್ರ್ ಮಾಡಿ, ನೀಟಾಗಿ ಫಿಲ್ಟ್ರ್ ಮಾಡಿಬಿಟ್ಟು, ನಿಮಗೆ ಯಾವ ಬಾಟಲ್ ಕನ್ವೀನಿಯೆಂಟ್ ಅನಿಸುತ್ತೆ ಅಥವಾ ನೀವು ರೆಗ್ಯುಲರ್ ಆಗಿ ಯಾವ್ದು ಯೂಸ್ ಮಾಡ್ತೀರಾ ಅಲ್ವಾ, ಅದಕ್ಕೆ ನೀವು ಇದನ್ನು ಟ್ರಾನ್ಸ್ಫರ್ ಮಾಡ್ಕೊಬೋದು. ತುಂಬಾ ಚೆನ್ನಾಗಿರುತ್ತೆ. ಸ್ಟಾರ್ಟಿಂಗಲ್ಲಿ ಫಿಲ್ಟ್ರ್ ಮಾಡೋದು ತುಂಬಾ ಈಸಿ. ಆಮೇಲೆ ಹೋಗ್ತಾ ಹೋಗ್ತಾ ಎಣ್ಣೆ ಕಡಿಮೆ ಆಗುತ್ತೆ, ಎಲೆಗಳೆಲ್ಲ ಇರುತ್ತಲ್ವಾ, ಹಿಂಗಪ್ಪ ಇದನ್ನು ಫಿಲ್ಟ್ರ್ ಮಾಡೋದು ಅನಿಸುತ್ತೆ. ಈ ಪ್ರೋಸೆಸ್ಸಲ್ಲಿ ನಂಗೆ ಅದೊಂದೇ ಬೇಜಾರಾಗಿರೋ ಪ್ರೋಸೆಸ್, ಇನ್ನೆಲ್ಲ ಈಸಿಯಾಗಿ ಮಾಡಿಬಿಡ್ತೀನಿ. ಕೊನೆಯದಾಗಿ ನಾನು ಏನು ಮಾಡ್ತೀನಿ ಗೊತ್ತಾ, ಎಣ್ಣೆ ಎಲ್ಲ ತೆಗೆದ ಮೇಲೆ ಈ ಎಲೆಗಳೆಲ್ಲ ಇರುತ್ತಲ್ವಾ, ಅದನ್ನು ಸ್ವಲ್ಪ ಸೈಡ್ ಮಾಡಿಬಿಟ್ಟು ಈ ಬಾಣಲಿನ ಅಥವಾ ನೀವು ಯಾವ ಪಾತ್ರೆಯಲ್ಲಿ
ಕಾಯಿಸಿದ್ರಿ ಅದನ್ನ ಸ್ವಲ್ಪ ಕ್ರಾಸ್ ಆಗಿ ಇಡಿ, ಅವಾಗ ಎಣ್ಣೆ ತಾನಾಗ್ತಾನೆ ಫುಲ್ ಫಿಲ್ಟರ್ ಆಗಿ ಬರುತ್ತೆ, ಅವಾಗ ನೀವು ಈಸಿಯಾಗಿ ಸೋಸ್ಕೊಬಹುದು. ನಾನು ಆ ಥರ ಮಾಡಿದಾದ್ಮೇಲೂ ಇನ್ನು ಎಲೆಗಳಲ್ಲೆಲ್ಲ ಎಣ್ಣೆ ಇರುತ್ತಲ್ವಾ ಅಂತ ಹೇಳಿ ಕೈಯಲ್ಲೇ ಎಣ್ಣೆ ಎಲ್ಲ ಎಲೆಗಳನ್ನೆಲ್ಲ ಸ್ವಲ್ಪ ಪ್ರೆಸ್ ಮಾಡಿ ಎಣ್ಣೆನ ತೆಗ್ದೆ. ಹಾಗೆ ಅದನ್ನ ಸೇಮ್ ಡೇನೆ ಸಹ ನಾನು ಹಚ್ಕೊಂಡೆ. ಸೊ ಕೈಯಲ್ಲಿದ್ದಿದ್ದು ಎಣ್ಣೆ ಸಹ ವೇಸ್ಟ್ ಆಗ್ಲಿಕ್ಕೆ ನಾನು ಬಿಡ್ಲಿಲ್ಲ, ಅಷ್ಟು ಕಂಜೂಸ್ ಇಂಥ ಐಟಮ್ಗಳಲ್ಲೆಲ್ಲ. ಸೊ ನೀವು ಯಾವ ಬಾಟ್ಲು ಯೂಸ್ ಮಾಡ್ತೀರಾ ಅಲ್ವಾ ಅದರಲ್ಲಿ ಮಾಡಿಟ್ಕೊಳ್ಳಿ. ನನಗೆ 1.25 ಲೀಟರ್ ಅಷ್ಟು ಎಣ್ಣೆ ಸಿಕ್ತು. ಸೊ ಒಂದು 5-6 ತಿಂಗಳವರೆಗೂ ನನಗೆ ಯಾವ ಟೆನ್ಷನ್ನು ಇಲ್ಲ ಎಣ್ಣೆಗೆ. ಇದ್ರ ಸ್ಮೆಲ್ಲು ಅಷ್ಟೇನೆ ತುಂಬ ನ್ಯಾಚುರಲ್ ಆಗಿ ಚೆನ್ನಾಗಿರುತ್ತೆ. ರೋಸ್ಮೆರಿ ಹಾಕಿರ್ತೀವಲ್ವ, ರೋಸ್ಮೆರಿ ಮತ್ತು ಮೆಂತ್ಯ ಸ್ಮೆಲ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಮತ್ತು ಇನ್ನೊಂದು ಹೇಳ್ತೀನಿ, ಈ ಬಾಟಲ್ಗೆ ನೀವು ಏನಕ್ಕೆ ಸ್ಟೋರ್ ಮಾಡಿ ಇಟ್ಕೊಳ್ತೀರಾ ಅಲ್ವಾ, 1-2 ಸ್ಪೂನ್ ಅಷ್ಟು ಅಥವಾ 1 ಸ್ಪೂನ್ ಅಷ್ಟು ಮೆಂತ್ಯನ ಓವರ್ ನೈಟ್ ನೆನೆಸಿ ಅದು ಸಣ್ಣದಾಗಿ ಮೊಳಕೆ ಬಂದಮೇಲೆ ಆ ಮೆಂತ್ಯ ಕಾಳುಗಳನ್ನ ಒನ್ ಅವರ್ ಅಷ್ಟು ಬಿಸಿಲಲ್ಲಿಟ್ಟು ಅದು ಕಂಪ್ಲೀಟಾಗಿ ಡ್ರೈಯೂ ಆಗಿರಬಾರ್ದು, ಹಸಿನೂ ಇರಬಾರ್ದು. ಅಷ್ಟಾದ್ಮೇಲೆ ಅದನ್ನ ಬಾಟ್ಲಿಗೆ ಸೇರಿಸ್ಬಿಡಿ. ಆ ಕಾಳನ್ನ ಮೆಂತ್ಯ ಕಾಳನ್ನ ಬಾಟ್ಲಲ್ಲಿ ಸೇರಿಸಿ ಇಟ್ಕೊಳ್ಳಿ. ಸ್ಮೆಲ್ ಚೆನ್ನಾಗಿರುತ್ತೆ, ಎಣ್ಣೆನೂ ಚೆನ್ನಾಗಿರುತ್ತೆ. ನಿಮ್ಗೆಲ್ರಿಗೂ ಗೊತ್ತೇ ಇರುತ್ತೆ ಮೆಂತ್ಯ ಹೇರ್ ಗ್ರೋತ್ನ ಚೆನ್ನಾಗಿ ಪ್ರಮೋಟ್ ಮಾಡುತ್ತೆ ಅಂತ. ಸೊ ನೋಡಿ, ಒಂದು ಬಾಟ್ಲು ಫುಲ್ ಎಣ್ಣೆ ಸಿಕ್ತು, ತುಂಬ ಖುಷಿ ಆಯಿತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ, ಇನ್ಫಾರ್ಮೇಟಿವ್ ಅಂತ ಅನಿಸಿದ್ರೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.